ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಏನಪ್ಪ ಅಂದ್ರೆ ಇವತ್ತಿನ ಮ್ಯಾಟ್ರ್ ಅಂದ್ರೆ RCB ಎರಡು ರಿಪ್ಲೇಸ್ಮೆಂಟ್, RCB ವುಮೆನ್ಸ್ ಟೀಮು ಎರಡು ರಿಪ್ಲೇಸ್ಮೆಂಟ್ ನ ತಗೊಂಡೈತಿ. ಆ ರಿಪ್ಲೇಸ್ಮೆಂಟ್ ಯಾರು, ಅವ್ರ ಸ್ಟ್ರೆಂತ್ಸ್ ಏನು, ಇವ್ರು ಯಾರು ಎಲ್ಲ ವಿಡಿಯೋದಾಗ ತಿಳ್ಕೊಳೋದಕ್ಕೆ ವಿಡಿಯೋನ ಲಾಸ್ಟ್ ತನಕ ನೋಡ್ರಿ. ಹಂಗ ವಿಡಿಯೋಕೊಂದು ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನ ಏನೈತಿ, RCB WPL ಫೆಬ್ರವರಿ ತಿಂಗಳು ಫೆಬ್ರವರಿ 14 ಸ್ಟಾರ್ಟ್ ಆಗ್ಲತ್ತೈತಿ. ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಎಲ್ಲ RCB ಪ್ಲೇಯರ್ಸ್ಗಳು ಒಬ್ಬೊಬ್ಬರಿಗೆ ಬರ್ಲತ್ತಾರ ಪ್ರಾಕ್ಟೀಸ್ ಮಾಡ್ಲಕ್ಕ. ಇದ್ರೊಳಗೆ ನಮ್ಮ ಸ್ಮೃತಿ ಮದನ್ ಅವರು ಬಂದಾರ. ಬರೋರಿಗೆ ಈ ಕಡೆ RCB ಎರಡು ರಿಪ್ಲೇಸ್ಮೆಂಟ್ ಆಗ್ಯಾವ. ಯಾರ ಜಾಗಕ್ಕಂದ್ರೆ ಒಂದು ಸೋಫಿ ಡಿವೈನ್ ಅವರು ಮತ್ತೆ ಇನ್ನೊಂದು ಕೇಟ್ ಕ್ರಾಸ್. ಇವರು ನ್ಯೂಜಿಲೆಂಡ್ ಪ್ಲೇಯರು, ಇನ್ನೊಬ್ರು ಇಂಗ್ಲೆಂಡ್ ಪ್ಲೇಯರು. ಇವ್ರಿಬ್ಬರ ಜಾಗದಾಗ ಇವರು ನಾವು WPL ಆಡಲತ್ತೆ. ಒಬ್ಬ ಬ್ರೇಕ್ ತಗೊಂಡ್ರು, ಇನ್ನೊಬ್ರು ಆಡಲತ್ತ ಯಾರು. ಇದರಿಂದ ಕಾರಣ ಇಬ್ಬರು ಜಾಗ ಉಳಿತು ನಮ್ಮ RCB ಒಳಗ. ಅದ್ರ ಬದ್ಲಿ ಇಬ್ಬರನ್ನ ಈಗ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಾರ ನಮ್ಮ RCB ಪ್ಲೇಯರ್ಸ್. RCB ಮ್ಯಾನೇಜ್ ಮಾಡಿದವರು. ಅವ್ರು ಯಾರ್ಯಾರಪ್ಪ ಅಂದ್ರೆ ಒಬ್ರು ಕಿಮ್ ಗಾರ್ತ್ ಮತ್ತ ಇನ್ನೊಬ್ರು ಹೀದರ್ ಗ್ರಹಾಮ್. ಇವ್ರಿಬ್ರು ಏನೈತಿ ಆಸ್ಟ್ರೇಲಿಯಾ ವುಮೆನ್ಸ್ ಟೀಮ್ ಪ್ಲೇಯರ್ಸ್, ಆಲ್ರೌಂಡರ್ಸ್. ಸೂಪರ್ ಆಲ್ರೌಂಡ್ಸ್ ಅಂತ ಹೇಳ್ಬೇಕು. ಸ್ಕಿಲ್ ವೈಸ್ ಮತ್ತ ಎಲ್ಲ ತರ ಹೇಳ್ಬೇಕು, ಬಾರಿ ಆಲ್ರೌಂಡ್ಸ್ ಅಂತ ಹೇಳ್ಬೇಕು. ಒಬ್ಬರಿಗಂತೂ ಹೆವಿ ಎಕ್ಸ್ಪೀರಿಯನ್ಸ್ ಐತಿ. ಸೊ ಸ್ಟಾರ್ಟ್ ನೋಡ್ಕೊತ ಬಂದ್ರೆ ಇಬ್ಬರದು ಕಿಮ್ ಗಾರ್ತ್ ಅವ್ರದ್ದು T20 ಇವ್ರ ಸ್ಟಾರ್ಟ್ಸ್ ನೋಡ್ಕೊತವ್ರ ಏನೈತೆ ಅಂದ್ರೆ 59 T20 ಒಳಗ 764 ರನ್ ವಿತ್ 23.1 ಅವರೇಜ್, 78.9 ಸ್ಟ್ರೈಕ್ ರೇಟ್ ಒಳಗ ಆಡ್ಯಾರ ಇವ್ರು T20 ಒಳಗ. ಇದ್ರಂತ್ರ ನೀವು ಅಂದಾಜ್ ಮಾಡ್ಕೋಬಹುದು ಹೆಂಗ್ ಬ್ಯಾಟಿಂಗ್ ಆಡ್ಯಾರ ಇವ್ರತ್ತೆ. 59 ಬಾರ್ಸಿಗೆ 744 ಸ್ವಲ್ಪ ಕಮ್ಮಿ ಆತ್ಕರೆ. ಇವ್ರು ಆಲ್ರೌಂಡ್ರು. ಮತ್ತೇನ್ ಇವ್ರು ಬಾಲಿಂಗ್ ವಿಚಾರಕ್ಕೆ ಬಂದ್ರೆ ಎಷ್ಟೈತಿ ಅಂದ್ರೆ, ಇವ್ರು 59 T20 ಬಾಲಿಂಗ್ ಹಾಕಿದ್ರೊಳಗ 49 ವಿಕೆಟ್ ತಗೊಂಡರು, ಪ್ಲಸ್ 6.17 ಇವ್ರು ಎಕಾನಮಿ ಐತಿ. 6 ಎಕಾನಮಿ ಮತ್ತು 6ಕ್ಕಿಂತ ಕಮ್ಮಿ ಎಕಾನಮಿ ಯಾರು ಇರ್ತೈತಿ ನೋಡಿ T20 ಅವ್ರು ಒಂಥರ ಗೋಟ್ ಬೌಲರ್ ಅಂತ ಹೇಳ್ಬೇಕು. ಸ್ಪಿನ್ನರ್ ಆದ್ರೂ ಹೊತ್ತು, ಫಾಸ್ಟ್ ಬೌಲರ್ ಆದ್ರೂ ಹೊತ್ತು ಇಷ್ಟು ಕಮ್ಮಿ ರನ್ ಕೊಡ್ತಾರಂದ್ರೆ ಎಕಾನಮಿ ಫುಲ್ ಚಲೋ ಐತಿ. RCB ಮುಂದೆ ಹೆಲ್ಪ್ ಹಾಕಾರ ಇವರು ಮಿಡ್ಲ್ ಓವರ್ಸ್ನಾಗ. ಮತ್ತೆ ಅವರೇಜ್ ಏನೈತಿ 21.6 ಐತಿ. ಅಂದ್ರೆ 21.6 ಐತಿ. ಒಂದ್ ಸ್ವಲ್ಪ ಹೆಚ್ಚಿಗೆ ಅಂತ ಹೇಳ್ಬೇಕು. ಅಂತರ ಬಾರಿ ಅದಾರ ಇವರು ಆಲ್ರೌಂಡರ್. ಇದಕ್ಕಾರ ಈಗ ಬಾಳ ಅಂದ್ರೆ 28 ವಯಸ್ಸನ್ನ ಅದಾವ ಇವ್ರಿಗೆ. RCB ಹೆಲ್ಪ್ ಆಕತಿ. ಮತ್ತು ಇವ್ರು ಆಸ್ಟ್ರೇಲಿಯಾದ ಸೂಪರ್ ಆಲ್ರೌಂಡರ್ ಎಲ್ಲ ಕಡೆ ರೆಪ್ಯುಟೇಷನ್ ಅಂಟ್ಕೊಂಡ್ ಬರತ್ತಾರ ನೋಡ್ರು RCB ಹೆಂಗ್ ಪರ್ಫಾರ್ಮ್ ಮಾಡುತ್ತಾರೆ. ಇನ್ನು ನೆಕ್ಸ್ಟ್ RCB ಎರಡನೇ ರಿಪ್ಲೇಸ್ಮೆಂಟ್ ಆಗಿ ಬಂದ ಹೀದರ್ ಗ್ರಹಾಮ್ ಅವರು. ಇವರು ಆಸ್ಟ್ರೇಲಿಯನ್ ಸೂಪರ್ ಆಲ್ರೌಂಡರ್. RCB ಎರಡನೇ ರಿಪ್ಲೇಸ್ಮೆಂಟ್ ಆಗಿ ಬಂದ್ರು ಹೀದರ್ ಗ್ರಹಾಮ್ ಅವರು. ಇವರು ಹೊಸ ಪ್ಲೇಯರ್ ದವರು. ಈಗ 2022ರಾಗ ಡೆಬ್ಯೂ ಮಾಡೋರು ಆಸ್ಟ್ರೇಲಿಯಾ ಟೀಮಿಗೆ. ಬ್ಯಾಟಿಂಗ್ ಭಾಳ ಬಂದಿಲ್ಲ ಇವ್ರಿಗೆ ಹೆಚ್ಚು ಚಾನ್ಸ್ ಬರೀ ಬಂದಿದ್ದು ಬಾಲಿಂಗ್ ಬಂದೈತಿ. ಬಂದಿದ್ದ ಬಾಲಿಂಗ್ ಒಳಗೆ 5 T20 ಇಂಟರ್ನ್ಯಾಷನಲ್ ಮ್ಯಾಚ್ ಆಡ್ಯಾರು. ಮತ್ತು ಎಷ್ಟು ರನ್ ಭಾಳ ತೆಗೆದಿಲ್ಲ ಇವರು. ಮತ್ತು ಬಾಲಿಂಗ್ ಒಳಗೆ ಸೂಪರ್ ಹೇಳ್ಬೇಕು. 5 ಮ್ಯಾಚ್ನಾಗ 8 ವಿಕೆಟ್ ತಗೊಂಡ್ರು ವಿತ್ ಇನ್ ಎಕಾನಮಿ 8.7. ಸ್ವಲ್ಪ ಅವರೇಜ್ ಐತಿ ಹೇಳ್ಬೇಕು. ಮತ್ತೆ ಅವರೇಜ್ ಏನೈತಿ 14.1 ಐತಿ. ದಟ್ ಇಸ್ ಸ್ವಲ್ಪ ಗುಡ್ ಅಂತ ಹೇಳ್ಬೇಕು. ಮತ್ತೆ ಇವರು T20 ಡೊಮ್ಯಾಸ್ಟಿಕ್ ಹೇಳ್ಬೇಕಾರ ಧಮಾಕ ಎಬ್ಸ್ಯಾರ ಅಂತ ಹೇಳ್ಬೇಕು. ಡೊಮ್ಯಾಸ್ಟಿಕ್ ಅವರು T20 ಆಡಿದ್ದು 189 ಮ್ಯಾಚು, 166 ವಿಕೆಟು, 7.11 ಎಕಾನಮಿ, 20.4 ಎವರೇಜು. ಅನ್ಬಿಲೀವಬಲ್ ಅಂತ ಹೇಳ್ಬೇಕು. ಇದಕ್ಕೆ 189 ಅಂದ್ರೆ ಫುಲ್ ಎಕ್ಸ್ಪೀರಿಯನ್ಸ್. ಅದ್ರೊಳಗ ಒಂಥರ ಲೆಜೆಂಡ್ ಅಂತ ಹೇಳ್ಬೇಕು. 180 ನೀವು 100 ಮೇಲೆ ಆಡಿದ್ರೆ ನಿಮ್ಮ ಹತ್ರ ಏನೋ ಸ್ಕಿಲ್ ಐತೆ ಅಂತ ತಿಳ್ಕೊಬೇಕು. ಇವ್ರ ಹತ್ರ 189 ಡೊಮೆಸ್ಟಿಕ್ ಮ್ಯಾಚ್ ಆಡ್ಯಾರು. ಈ BBL ಮತ್ತು ಆಸ್ಟ್ರೇಲಿಯಾದ ಒಟ್ಟು ಯಾವ ಡೊಮೆಸ್ಟಿಕ್ ಮ್ಯಾಚ್ ಬರ್ತದೆ ಎಲ್ಲ ಸೇರಿ 189 T20 ಮ್ಯಾಚ್ ಆಡ್ಯಾರ ಇವರು ಡೊಮೆಸ್ಟಿಕ್ ಒಳಗ. ಅದ್ರೊಳಗ 166 ವಿಕೆಟ್ಸ್ ತೆಗ್ದಾರು. ಮತ್ತೆ ಡೊಮೆಸ್ಟಿಕ್ ಒಳಗೆ ಎಷ್ಟು ರನ್ ಹೊಡೆದಾರ ಅಂದ್ರೆ 189 ಮ್ಯಾಚ್ನಾಗ 2113 ರನ್ ಹೊಡೆದಾರು. ಈ ಹೀದರ್ ಗ್ರಹಾಮ್ ಅವರು. ಇಟ್ರ ಮೇಲೆ ಗೊತ್ತಾಗ್ಬೋದು ನಿಮ್ಗೆ ಇವರು ಮನೆ ಆಡಿದ್ರು T20 ಡೊಮೆಸ್ಟಿಕ್ T20 ಒಳಗೆ ಎಷ್ಟು ಧಮಾಕ ಎಬ್ಸ್ಯಾರ ನೀವು ನೋಡ್ತಿರ್ಬೋದು. ಅಷ್ಟು ಹೆವಿ ಸೂಪರ್ ಆಲ್ರೌಂಡರ್ ಇವರು. ಈ ಕಡೆ ಕಿಮ್ ಗಾರ್ತ್ ಅವರು ಸೂಪರ್. ಈ ಕಡೆ ಮತ್ತು ಹೀದರ್ ಗ್ರಹಾಮ್ ಅವರು ಸೂಪರ್ ಅದಾರ. ಅಂದ್ರೆ ಆಲ್ರೌಂಡರ್ಸ್ ಇಬ್ರು. ಈ ಕಡೆ ಸೋಫಿ ಡಿವೈನ್ ಅವ್ರು ಬಿಟ್ಟು ಹೋದ್ರು. ಈ ಕಡೆ ಇವ್ರು ಬಂದ್ರು. ಈ ಕಡೆ ಕೇಟ್ ಕ್ರಾಸ್ ಅವ್ರು ಬಿಟ್ಟು ಹೋದ್ರು. ಈ ಕಡೆ ಹೀದರ್ ಗ್ರಹಾಮ್ ಅವ್ರು ಬಂದ್ರು. ಇಬ್ರು ಒಂಥರ ಆಲ್ರೌಂಡರ್ ಬೆಸ್ಟ್ ಅದಾರು.
RCBಗೆ ಹೆಲ್ಪ್ ಆಗೋ ಬೌಲರ್ಗಳು ಇವರು. ಮುಂದೆ RCBಗೆ ಚಲೋ ಆಡಿ ಮುಂದೆ RCB ಇನ್ನೊಂದ್ಸಲ ಕಪ್ ಗೆಲ್ಸತ್ತ ನಾವೆಲ್ಲ ಅನ್ಕೋತೀವಿ. ಕಪ್ ಗೆಲ್ಸೋವಾಗ ಆಗಲಿ ನಮ್ಗೆ ಆಸೆ ತಿರಂಗಿಲ್ಲ. ಇನ್ನೊಂದ್ಸಲ ಕಪ್ ಗೆಲ್ಬೇಕಂತ ನಾವೆಲ್ಲ ಅನ್ಕೋತೀವಿ. ಸೊ ನೋಡೋಣ ಈ ಸಲ ನಮ್ಮ RCB ಹುಡುಗಿರು ಏನು ಮಾಡ್ತಾ ಇರ್ತೇವೆ. ಸೊ ಇದಾಗಿತ್ತು ಇವತ್ತಿನ RCB ರಿಪ್ಲೇಸ್ಮೆಂಟ್ ವಿಡಿಯೋ. ಈ ವಿಡಿಯೋ ಬೇಕು ಆಯ್ತು ಒಂದು ಲೈಕ್ ಮಾಡ್ರಂಗ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ವಿಡಿಯೋಕ್ಕೆ ಒಂದು ಕಾಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.